ಇವತ್ತು ನಮ್ಮ NDA ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರಿಗೆ ನಮ್ಮ ಕೆಜಾಮ್ ತಾಲೂಕಿನಿಂದ ನಮ್ಮ ಮುಖಂಡರ ಮತ್ತು ನನ್ನ ಒಂದು ಬೆಂಬಲವನ್ನು ಅವರಿಗೆ ಘೋಷಣೆ ಮಾಡಿದ್ದಾರೆ. ಕಾರಣ ಇಷ್ಟೇ, ದೇಶದ ಉಳಿವಿಗೋಸ್ಕರ ನರೇಂದ್ರ ಮೋದಿಜಿ ಬೇಕು, ದೇಶವನ್ನು ಕಾಪಾಡಲಿಕ್ಕೆ ನರೇಂದ್ರ ಮೋದಿಜಿ ಬೇಕು, ರೈತರ ಹಿತಾಸಕ್ತಿ ಕಾಪಾಡಲಿಕ್ಕೆ ನರೇಂದ್ರ ಮೋದಿಜಿ ಬೇಕು, ಯುವಶಕ್ತಿಯನ್ನು ಕಾಪಾಡಿಕೊಂಡು ಯುವಶಕ್ತಿಗೆ ದಾರಿದೀಪ ಆಗೋದಕ್ಕೆ ನರೇಂದ್ರ ಮೋದಿಜಿ ಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಸೇರಿ ತೀರ್ಮಾನಿಸಿ ಇವತ್ತು ನಾವು ನರೇಂದ್ರ ಮೋದಿಜಿಯವರ ಒಂದು ಬೆಂಬಲವನ್ನು ನಮ್ಮ ಬೆಂಬಲವನ್ನು ನಮ್ಮ ಮಲ್ಲೇಶ್ ಬಾಬು ಅವರಿಗೆ ನಾವು ಸೂಚಿಸ್ತೀವಿ. ಉದ್ದೇಶಕ್ಕೋಸ್ಕರ ಇವ್ರ ಶಕ್ತಿನ ತುಂಬಬೇಕು, ಯಾರಿಗಾದರೂ ಒಬ್ಬ ಒಳ್ಳೆ ವ್ಯಕ್ತಿಗೆ ಅದನ್ನು ಅರ್ಪಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಅವರು ಬೆಂಬಲ ಕೊಟ್ಟಿದ್ದಾರೆ. ಭಗವಂತ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. KGF ಜನರು ಕೂಡ ಬುದ್ಧಿವಂತರಿದ್ದಾರೆ, ಹಾಗಾಗಿ ಒಳ್ಳೆ ಕ್ಯಾಂಡಿಡೇಟ್ ಅಭ್ಯರ್ಥಿನ ನೋಡಿ ಮತವನ್ನು ಚಲಾಯಿಸ್ತಾರೆ. ಹಾಗಾಗಿ ಇವರೆಲ್ಲರೂ ಸೇರಿ ಇವತ್ತು ಬೆಂಬಲ ಕೊಟ್ಟರೆ ಸಂತೋಷದ ವಿಷಯ. ಮಾಲೂರಿನಲ್ಲಿ ನಿಂದು ಇದು ಹೆಂಗಿದೆ ಸರ್? ನಾವು ಇವತ್ತು ಮಾಲೂರು ತಾಲೂಕಲ್ಲಿ ಸ್ವಾಭಿಮಾನ ಜನತಾ ಪಕ್ಷದ ವತಿಯಿಂದ ಏನಿವತ್ತು ನಮ್ಮ ಕ್ಯಾಂಡಿಡೇಟ್ ಆದಂಥ ಮಲ್ಲೇಶ್ ಬಾಬು ಅವರು, GT ದೇವೇಗೌಡರು ಎಲ್ಲರೂ ಬಂದು ನಮ್ಮನ್ನು ಅಪ್ರೋಚ್ ಮಾಡಿ ತಮ್ಮ ಬೆಂಬಲವನ್ನು ನಮಗೆ ಕೊಡಬೇಕು ಅಂತ ಕೇಳಿದಾಗ ನಾವೆಲ್ಲ ಕಾರ್ಯಕರ್ತರು ಮುಖಂಡರುಗಳೆಲ್ಲರೂ ತೀರ್ಮಾನ ಮಾಡಿ ನಾವು ಕೂಡ ಬೆಂಬಲವನ್ನು ಕೊಟ್ಟು ಇವತ್ತು ಅತಿ ಹೆಚ್ಚು ಮತಗಳಿಂದ ಗೆಲ್ಲಿಸಬೇಕು ಅನ್ನೋ ಉದ್ದೇಶದಲ್ಲಿ ಪ್ರತಿಯೊಬ್ಬರು ಕೆಲಸ ಮಾಡಬೇಕು. ಇವತ್ತು ಮುಖ್ಯವಾಗಿ ಆಗಬೇಕಾಗಿರೋದು ಎಲ್ಲೋ ಭಾಷಣಗಳು ಮಾಡಿಕೊಂಡು ಇನ್ನೊಂದು ಮಾಡೋದು ಉದ್ದೇಶ ಅಲ್ಲ. ಕಾರ್ಯಕರ್ತರು ಮನೆ ಮನೆಗೂ ಹೋಗಿ ಸಿಂಬಲ್ ಬದಲಾವಣೆ ಆಗಿರೋದ್ರಿಂದ ಆ ಸಿಂಬಲ್ನ ತಲುಪಿಸೋಂಥದ್ದಾಗಬೇಕು. ಯಾಕಂದರೆ ಇದುವರೆಗೂ BJP ಅಂತೇಳ್ಬಿಟ್ಟು ಎಲ್ಲ ಇಲ್ಲಿರೋಂಥವರೆಲ್ಲ ಮೂಲ BJP ಕಾರ್ಯಕರ್ತರೇ ನನ್ನ ಪ್ರಕಾರ. ಹಾಗಾಗಿ ಆ ಒಂದು BJP ಸಿಂಬಲ್ಗೆಲ್ಲ ಓಟ್ ಹಾಕಿರೋದ್ರಿಂದ ಈಗ ಮೈತ್ರಿ ಪಕ್ಷ ಆಗಿರೋದ್ರಿಂದ ಸಿಂಬಲ್ ಬದಲಾವಣೆ ಆಗಿರೋದ್ರಿಂದ JDS ಸಿಂಬಲ್ ಆಗಿರೋದ್ರಿಂದ ಕಾರ್ಯಕರ್ತರು ಮುಖಂಡರುಗಳೆಲ್ಲರೂ ನಾವು ಸಾಮಾನ್ಯವಾಗಿ ಇತ್ತೀಚೆಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ನೋಡಿದಾಗ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರನ್ನು ಅವರೊಬ್ಬ ವ್ಯಕ್ತಿ ಅಥವಾ ಮನುಷ್ಯ ಅಂತ ನೋಡ್ತಾ ಇಲ್ಲ. ಸುಮಾರು ಜನ ಲಕ್ಷಾಂತರ ಮಂದಿ ಕೋಟ್ಯಾಂತರ ಮಂದಿ ಹೇಳ್ತಾರೆ ಮೋದಿ ನಮಗೆ ದೇವರು ಅಂತ ಹೇಳುವಂಥ ಒಂದು ಮಟ್ಟಕ್ಕೆ ಈ ದೇಶದ ಒಂದು ಉತ್ತಮ ಸ್ಥಿತಿಗೆ ತೆಗೆದುಕೊಂಡು ಒಂದು ಮಹತ್ ಕಾರ್ಯ ನಮ್ಮ ನರೇಂದ್ರ ಮೋದಿಯವರಿಂದ ಆಗಿದೆ. ಅವ್ರ ಜೊತೆಗೆ ನಮ್ಮದೇ ರಾಜ್ಯದ ದಕ್ಷಿಣ ಭಾರತದಿಂದ ಮೊಟ್ಟ ಮೊದಲ ಪ್ರಧಾನಿಯಾಗಿ ಆಯ್ಕೆಯಾದಂತಹ ಪೂಜನೀಯ ಹಿರಿಯರಂತಹ ದೇವೇಗೌಡ ಸರ್ ಅವರು, ಮತ್ತೊಬ್ಬ ಹಿರಿಯರು ಮತ್ತು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಂತಹ ನಮ್ಮ HD ಕುಮಾರಸ್ವಾಮಿ ಅವರು ಮತ್ತು ನಮ್ಮ ವಿಜೇಂದ್ರ ಅವರು, ಈ ಸಮ್ಮಿಶ್ರಣ ಹೇಗಿದೆ ಅಂತ ಹೇಳಿದ್ರೆ ತಾವೆಲ್ಲರೂ ಗಮನಿಸಿದ್ರಿ. ಕಳೆದ ಬಾರಿಯ ಚುನಾವಣೆಯಲ್ಲಿ ಇಟ್ ವಾಸ್ ಎ ಅಲಿಯನ್ಸ್ ಆಫ್ ಕಾಂಗ್ರೆಸ್ ಅಂಡ್ JDS. ಲಾಸ್ಟ್ ಟೈಮ್ ಇಟ್ ವಾಸ್. ಆ ಸಂದರ್ಭದಲ್ಲಿ ಏನಾಯಿತು, ಸುಮಾರು 27 ಸ್ಥಾನಗಳನ್ನು ಕರ್ನಾಟಕದ ಜನತೆ ಕೊಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ಆ ಅಲಿಯನ್ಸ್ ಸರಿ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಿದ್ದಾರೆ. ಬಟ್ ದಿಸ್ ಟೈಮ್ ಈ ಸಾರಿ ಏನಾಗಿದೆ, ದಿಸ್ ಈಸ್ ದ ರೈಟ್ ಚಾಯ್ಸ್. ಇಡೀ ಒಂದು ಕುಮಾರಸ್ವಾಮಿ ಅವರು, ಮಾನ್ಯ ದೇವೇಗೌಡರು ಮತ್ತು ನಮ್ಮ ಏನು ಪೂಜನೀಯ ನಮ್ಮ ನರೇಂದ್ರ ಮೋದಿಯವರು, ಇಲ್ಲಿನ ನಮ್ಮ BS ಯಡಿಯೂರಪ್ಪರವರು, ವಿಜೇಂದ್ರ ಎಲ್ಲರೂ ಕೂಡ ಸೇರಿ ಇಲ್ಲಿ BJP ಮತ್ತು JDS ಅನ್ನು ಇದು ಮಾಡಿದ್ದಾರೆ. ಲಾಸ್ಟ್ ಟೈಮಲ್ಲಿ ಏನಾಯಿತು ಅಂತ ಹೇಳಿದ್ರೆ ಜನ ಒಂದು ರೀತಿಯ ವಿರುದ್ಧ ತೀರ್ಮಾನವನ್ನು ಕೊಟ್ಟರು. ಏನಂದರೆ ಜಸ್ಟ್ ವಿ ಆರ್ ನಾಟ್ ರೆಡಿ ಟು ಗೋ ವಿತ್ ಅಲಿಯನ್ಸ್ ಆಫ್ ಕಾಂಗ್ರೆಸ್ ಅಂಡ್ JDS ಅಂತ. ಬಟ್ ಈ ಸಾರಿ ಏನಾಗಿದೆ, ಲಾಸ್ಟ್ ಟೈಮ್ ಜನ ಏನನ್ನು ಬಯಸಿದ್ರು ಆ ಬಯಸಿದಂತಹ ಭಾಗ್ಯವನ್ನು ಈ ಸಾರಿ ನಮ್ಮ ಕುಮಾರಸ್ವಾಮಿ ಅವರು ಮತ್ತು ನಮ್ಮ BS ಯಡಿಯೂರಪ್ಪ ಅವರು ಕೊಟ್ಟಿದ್ದಾರೆ. ಖಂಡಿತವಾಗಿ ಕೂಡ ನನಗೆ ಒಂದು ನಂಬಿಕೆ ಇದೆ, ಕರ್ನಾಟಕದಲ್ಲಿ 28ಕ್ಕೆ 28 ಸ್ಥಾನಗಳನ್ನು ಕೂಡ ಗೆಲ್ಲುವಂಥ ಸಾಮರ್ಥ್ಯ ಈ ಅಲಿಯನ್ಸ್ ಇದೆ ಅಂತ ಹೇಳ್ತಾರೆ. ಅತಿಶಯೋಕ್ತಿ ಅನ್ಬೋದು ನೀವು. ಖಂಡಿತವಾಗಿ 90% ಜನ ಹೇಳ್ತಾರೆ, ನೀವು ಯಾವುದೇ ಮಾಧ್ಯಮವನ್ನು ಗಮನಿಸಿ ಒಂದೇ ಮಾತು ಬರುತ್ತೆ, ಅದು ಮೋದಿ 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 ಅನ್ನುವಂತಹ ಒಂದು ಶಕ್ತಿ ಇದೆ. ಅದರಲ್ಲಿ ಒಂದು ಶಕ್ತಿ ಇದೆ. ಯಾವ ರೀತಿ ಮೋದಿಯವರು ವಿಶ್ವ ನಾಯಕ ಆಗ್ತಾ ಇದ್ದಾರೋ ಅದೇ ರೀತಿ ನಮ್ಮ ಭಾರತ ದೇಶ ವಿಶ್ವಗುರು ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೆಲವು ಅಂಶಗಳನ್ನು ನಾವು ಖಂಡಿತವಾಗಿ ಹೇಳ್ಬೋದು ನನ್ನ ಬಂಧುಗಳೇ. ಯಾಕೆ ಮೋದಿ ಅಂತ ಕೇಳ್ತಾರೆ. ಆ ಮೋದಿ ಯಾಕೆ ಬೇಕು ಅನ್ನೋದಕ್ಕೆ ನಾವು 101 ಕಾಸಸ್ ಅನ್ನು ಕೊಡ್ತೀವಿ, ನಾವು 101 ಕಾರಣ ಕೊಡ್ತೇವೆ. ನಾವು ಹೇಳ್ತೇವೆ ಆರ್ಟಿಕಲ್ 370 ಕ್ಯಾನ್ಸಲ್ ಮಾಡಿದ್ದು ಯಾರು ಕೂಡ ಕನಸಲ್ಲೂ ಕೂಡ ವಹಿಸ್ಕೊಂಡಿರಲಿಲ್ಲ ಈ ರೀತಿ ಒಂದು ಆಗುತ್ತೆ ಅಂತ ಹೇಳ್ಬಿಟ್ಟು. ಎಂಥ ಅಸಂಬದ್ಧ ಕಾನೂನು ಅದು. ಆ ರೀತಿ ಇದನ್ನು ಮಾಡಿಕೊಟ್ರವರು. ರಾಮ ಮಂದಿರ ನಿರ್ಮಾಣ ಆಗ್ಬೋದು, 496 ವರ್ಷಗಳ ಇತಿಹಾಸ ಇರುವಂಥ ಅಷ್ಟು ದೊಡ್ಡ ಸಮಸ್ಯೆಯನ್ನು ಇಷ್ಟು ಬೇಗ ಪರಿಹಾರ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೇನೆ ಇತ್ತೀಚೆಗೆ ನಮ್ಮ ಮೋದಿಯವರು ಏನು ತಮ್ಮ ಪ್ರಣಾಳಿಕೆ ಕೊಟ್ಟಿದ್ದಾರಲ್ಲ, ದಯವಿಟ್ಟು ಪ್ರಣಾಳಿಕೆಯನ್ನು ನಾವೆಲ್ಲರೂ ಕೂಡ ಒಂದು ಸಾರಿ ಗಮನಿಸಬೇಕಾಗುತ್ತೆ ನನ್ನ ಬಂಧುಗಳೇ. ಮಾಧ್ಯಮ ಮಿತ್ರರು ತಾವೆಲ್ಲರೂ ಕೂಡ ಗಮನಿಸಿರ್ತೀರಿ, ಯಾವುದೇ ಒಂದೇ ಒಂದು ಸ್ಕೀಮನ್ನು ಕೂಡ ಇದು ಅಸಂಬದ್ಧ, ಅಸಂಗತ, ಈ ಸೊಸೈಟಿಗೆ, ಈ ಸಮಾಜಕ್ಕೆ ಒಪ್ಪಿಕೊಳ್ಳುವಂತ ಆಗೋದಿಲ್ಲ ಅನ್ನುವಂಥ ಸ್ಥಿತಿಯಲ್ಲಿಲ್ಲ. ಅಷ್ಟು ಚೆನ್ನಾಗಿ ಇದು ಮಾಡಿದೆ. ಒಂದೇ ಒಂದನ್ನು ಕಾಣ್ತೇವೆ, ಈ ದೇಶದ ಭವಿಷ್ಯ ಆ BJP ಕೊಟ್ಟಿರೋ ಪ್ರಧಾನಮಂತ್ರಿ ಮೋದಿ ಅವರು ಕೊಟ್ಟಿರುವಂತಹ ಪ್ರಣಾಳಿಕೆ ನಾವು ಕಾಣ್ತೇವೆ. ನಾವು ಮಾತಾಡಬಾರ್ದೇನೋ,
ನಾವು ಹೇಳ್ತೇವೆ ಪ್ರತಿಯೊಂದಕ್ಕೂ ಫ್ರೀ ಬೀಸ್ ಅಂತ ಬಂದ್ಬಿಟ್ಟಿದೆ. ನಾವೇನೂ ಮಾಡೋಕ್ಕಾಗೋದಿಲ್ಲ. ಒಂದು ದಯವಿಟ್ಟು ಗಮನಿಸಬೇಕು ತಾವು, ತಮಿಳುನಾಡಿನ ಆರ್ಥಿಕ ಸ್ಥಿತಿ ಏನಾಗಿದೆ, ಕೇರಳದ ಆರ್ಥಿಕ ಸ್ಥಿತಿ ಏನಾಗಿದೆ, ಮತ್ತೆ ನಮ್ಮ ಆಂಧ್ರದ ಆರ್ಥಿಕ ಸ್ಥಿತಿಗಳೇನಾಗಿದೆ ಅಂತ ತುಂಬ ಖುಷಿಯಾಗಿ ಹೇಳ್ತಾ ಇದ್ವಿ ನಾವು. ಏನಂತ ಹೇಳಿದ್ರೆ ಕರ್ನಾಟಕದ ಆರ್ಥಿಕ ಸ್ಥಿತಿ ಉತ್ತಮವಾಗಿದೆ ಅಂತ. ನಾನು ಅತ್ಯಂತ ವಿನಮ್ರವಾಗಿ ಒಂದು ವಿಷಯವನ್ನು ಹೇಳ್ತೇವೆ. ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಮಂಡಿಸಿರುವಂತಹ ಬಜೆಟಲ್ಲಿ 1 ವರ್ಷಕ್ಕೆ ಈಗ ಮಂಡಿಸಿರುವಂತಹ ಬಜೆಟಲ್ಲಿ 1,05,000 ಕೋಟಿ ಸಾಲದ ಕೊರತೆ ಬಜೆಟ್ ತೋರಿಸಿದ್ರಿ ಮಹಾನುಭಾವರೇ ನೀವು. ಅಕಸ್ಮಾತ್ ಏನಾದರೂ ಹಪ್ಪಿತಪ್ಪಿ ಇದೇ ರೀತಿಯ ಬಜೆಟನ್ನು ತಾವೊಂದೇನಾದರೂ ಒಂದು 5-6 ವರ್ಷ ಮಂಡಿಸಿಬಿಟ್ರೆ ಈ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಹೋಗಬೇಕಾಗುತ್ತೆ ಅಂತ ತಾವು ಗಮನಿಸಿ ದಯವಿಟ್ಟು. ಜಸ್ಟ್ ಐ ಆಮ್ ರಿಪೀಟಿಂಗ್, 1,05,000 ಕೋಟಿ 1 ವರ್ಷಕ್ಕೆ. ಏನು ಅಡಮಾನ ಇಡ್ತೀವಿ ಸ್ವಾಮಿ ನಾವು? ವಿಧಾನಸೌಧ ಮಾರಾಕ್ತೀರಾ, ಹೈಕೋರ್ಟ್ ಮಾರಾಕ್ತೀರಾ, ಕಬ್ಬನ್ ಪಾರ್ಕ್ ಮಾರಾಕ್ತೀರಾ, MS ಬಿಲ್ಡಿಂಗ್ ಮಾರಾಕ್ತೀರಾ? ದಯವಿಟ್ಟು ಯೋಚನೆ ಮಾಡಬೇಕಾಗುತ್ತೆ ನನ್ನ ಬಂಧುಗಳೇ. ಈ ದೇಶದ ಜನ, ಎಲ್ಲ ಧರ್ಮದವು ಜನ ಎಲ್ಲರೂ ಕೂಡ ಶಾಂತಿಯಿಂದ ಬದುಕಬೇಕು ಅಂತ ಹೇಳ್ತೇವೆ ನಾವು. ಅದಕ್ಕೆ ಮೋದಿಯವರು ಬಹಳ ದೊಡ್ಡ ವಾಕ್ಯವನ್ನು ಕೊಟ್ಟಿದ್ದಾರೆ ನಮಗೂ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಆಗ್ತಾ ಇರುವಂತಹ ಪರಿಸ್ಥಿತಿಗಳು ಬೇರೆ ರೀತಿ ಹೋಗ್ತಾ ಇದೆ. ನಾನು ದಯವಿಟ್ಟು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ ನಮ್ಮೆಲ್ಲರಲ್ಲೂ ಕೂಡ, ದಯವಿಟ್ಟು ಈಗ ಇರುವಂತಹ ಸರ್ಕಾರ ನಡ್ಕೊಳ್ತುವಂತಹ ರೀತಿ, ಆ ಸರ್ಕಾರದ ಪ್ರಣಾಳಿಕೆ ಮತ್ತು ಏನಿದೆ ಅಂತ ನಾವು ಒಂದ್ಸಾರಿ ಯೋಚನೆ ಮಾಡಬೇಕಾಗುತ್ತೆ. ಖಂಡಿತವಾಗಿ ಬೇಜಾರಾಗುತ್ತೆ ನೋಡಿ. ಆಂಧ್ರ ನಮಗಿಂತ ಚಿಕ್ಕ ರಾಷ್ಟ್ರ, 5,80,000 ಕೋಟಿ ಸಾಲ ತೋರಿಸಿದ್ದಾರೆ. ಹೇಳ್ತಾ ಇದ್ರು, ಐ ಆಮ್ ನಾಟ್ ಸಪೋಸ್ ಟು ಟೆಲ್ ಬಿಫೋರ್ ದ ಮೀಡಿಯಾ. ಒಂದು ಪರಿಸ್ಥಿತಿ ಬಂದಿತ್ತು, 5ನೇ ತಾರೀಕು ಸಂಬಳ ಕೊಡ್ತವೆ, 15ನೇ ತಾರೀಕು ಸಂಬಳ ಕೊಡ್ತವೆ, 30ನೇ ತಾರೀಕು ಸಂಬಳ ಕೊಡ್ತೇವೆ ತಗೊಳ್ಳಿ ಅಂತ ಹೇಳಿದ್ರು ಲಾಸ್ಟ್ 1 year ಬ್ಯಾಕ್ ಜಗನ್ ಅವರು. ಯಾಕೆ ಅಂತ ಹೇಳಿದ್ರೆ, ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ವಿಚ್ ಆರ್ ಹ್ಯಾಪನಿಂಗ್ ಬಿಕಾಸ್ ಆಫ್ ದಟ್ ಡೆಪಾಸಿಟ್ ಬಜೆಟ್. ನಾವು ಇದನ್ನೆಲ್ಲ ಗಮನಿಸಬೇಕಾಗುತ್ತೆ. ನಮ್ಗೆ ಕಣ್ಣು ಮುಂದೆ ಕಾಣೋದು ಒಂದೇ ಒಂದು ಕಾಣಿಸುತ್ತೆ, ಈ ದೇಶ ಉಳಿಬೇಕು, ದೇಶದ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು. ಹಾಗಂತ ಹೇಳಿ ನಮ್ಮ ದೇಶದ್ದೇನು ಸಾಲ ಇಲ್ವಂದ್ರೆ ಖಂಡಿತವಾಗಿ ಇದೆ ನನ್ನ ಬಂಧುಗಳೇ, ನಾನು ಇಲ್ಲ ಅಂತ ಹೇಳಕ್ ಹೋಗೋದಿಲ್ಲ. ಆದರೆ ಕೆಲವು ರಾಜ್ಯಗಳು ಮಾಡ್ತಾ ಇರುವಂತಹ ಈ ತಪ್ಪುಗಳಿಂದ ಏನಾಗುತ್ತೆ, ಆ ಆರ್ಥಿಕ ಹೊರೆ ಏನಾಗುತ್ತೆ, ನಮ್ಮ ದೇಶಕ್ಕೂ ತಟ್ಟುತ್ತೆ, ನಮ್ಮ ರಾಜ್ಯಕ್ಕೂ ತಟ್ಟುತ್ತೆ, ಪ್ರತಿಯೊಬ್ಬದಕ್ಕೂ ತಟ್ಟುತ್ತೆ. ನಾನು ಅದನ್ನೇ ಹೇಳಿದ್ದು, ದಯವಿಟ್ಟು ಒಂದು ಸಾರಿ ಯೋಚನೆ ಮಾಡಿ, ಎಲ್ಲಿ ತನಕ ನೀವು ಪ್ರತಿ ವರ್ಷ ಈ ರೀತಿ ಸಾಲ ಮಾಡ್ಕೊಂಡು ಹೋಗ್ತೀರಿ ನನ್ನ ಬಂಧುಗಳೇ. ತಮಗೆ ಮಾಹಿತಿ ಇದೆ, ಬೆಂಗಳೂರಲ್ಲಿ ಮಾತ್ರ BDA ಆಸ್ತಿಗಳು ಎಷ್ಟು ಅಡಮಾನ ಆಗಿದೆ ಅಂತ ತಮಗೆ ಗೊತ್ತಿದೆ. BBMPಯಲ್ಲಿ ಎಷ್ಟು ಯಾವ ರೀತಿಯ ಅರಾಜಕತೆ ಇದೆ ಅಂತ ಗೊತ್ತಿದೆ. ನಮ್ಮ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು ಇತ್ತೀಚೆಗೆ, ಈ ಸರ್ಕಾರ ಬಂದ ಮೇಲೆ ಬೆಂಗಳೂರಲ್ಲಿರುವಂತಹ ಪ್ರತಿ ಬಿಲ್ಡರ್ ಕಡೆಯಿಂದ ಸ್ಕ್ವಯರ್ ಫೂಟ್ಗೆ ಇಷ್ಟು ಅಂತ ಫಿಕ್ಸ್ ಮಾಡಿದ್ದಾರೆ. ಇನ್ನೇನೋ ನಮ್ಮ ಮನೆ ಸಂಸದರು ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ರು. ನಾನು ಕೇಳಿದೆ ಎಷ್ಟಕ್ಕೆ ಫಿಕ್ಸ್ ಆಗಿದೆ ಅಂತ ಹೇಳಿದ್ರೆ, ಮೊದಲು 150 ರೂಪಾಯಿ ಫಿಕ್ಸ್ ಮಾಡಿದ್ರು. ಆಮೇಲೆ ಆಂಧ್ರದವರು ಎಲ್ಲ ಬಿಲ್ಡರ್ಸ್ ಬಂದ್ಬಿಟ್ಟು ಏನೋ ಒಂದು ಸ್ವಲ್ಪ ಡೆಲ್ಲಿ ಕಡೆಯಿಂದ ಒಂದು ಸುದ್ದಿ ಮುಟ್ಟಿಸಿ, ಇಲ್ಲ 150 ರೂಪಾಯಿ ಅಂತ ಹೇಳಿದ್ರೆ ನಾವು ಉಳ್ಕೊಳ್ಳೋಕ್ಕೆ ಆಗೋದಿಲ್ಲ, ನಾವು ಕೆಲಸ ಮಾಡೋಕ್ಕೆ ಆಗೋದಿಲ್ಲ ಅಂದಾಗ, ನಾವು ಇಟ್ ಹ್ಯಾಸ್ ಕಮ್ ಟು 100 rupees ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ದ ಕಾಸ್ಟ್ ಫಿಕ್ಸ್ಡ್ ಬೈ ದಿಸ್ ಗೌರ್ಮೆಂಟ್ ಇನ್ ಬ್ಯಾಂಗ್ಳೂರ್ ಫ್ರಮ್ ದ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಂತ. ನಾವು ಯೋಚನೆ ಮಾಡಬೇಕು, ಎಷ್ಟು ಲಕ್ಷ ಕೋಟಿ ಸಂಪಾದನೆ ಮಾಡ್ತೀರಿ ಸ್ವಾಮಿನೇ? ಇಲ್ಲಿ ಸಂಪಾದನೆ ಮಾಡ್ತಂತಹ ದುಡ್ಡನ್ನು ಇಡೀ ದೇಶದ ಎಲ್ಲ ರಾಜ್ಯಗಳಿಗೂ ಹಂಚ್ಕೊಂಡು ಹೋಗ್ತೀರಾ ನೀವು? ದಯವಿಟ್ಟು ಈ ಸತ್ಯ ಇದೆ ನಾವು ಮಾತಾಡ್ತಾ ಇರೋದ್ರಲ್ಲಿ, ನಾವು ದಯವಿಟ್ಟು ಇದನ್ನು ಪರಿಗಣಿಸಬೇಕು ಅಂತ ಹೇಳ್ತೇವೆ. ಹಾಗೆಯೇ ಈಗ ಬಂದಿರುವಂತಹ ಸಂದರ್ಭ ಏನಿದೆ, ನಮ್ಮ ಮಾನ್ಯ ಮಲ್ಲೇಶ್ ಬಾಬುರವರು ಈಗಾಗಲೇ 2 ಸಾರಿ ಸೋತಿದ್ದಾರೆ. ಒಂದು ಸಾರಿ ಎಲ್ಲೋ ಒಂದು ಕಡೆ ಜನರ ತೀರ್ಮಾನಕ್ಕೆ ಸೋತರು. ಆದರೆ ಮೊನ್ನೆ ನಡೆದಿರುವಂತಹ ಚುನಾವಣೆಯಲ್ಲಿ ನಾವು ಅದನ್ನು ಸೋಲು ಅಂತ ಒಪ್ಕೊಳ್ಳೋದಕ್ಕೆ ನಾವು ರೆಡಿ ಇಲ್ಲ. ನಮ್ಮ ಮಲ್ಲೇಶ್ ಬಾಬು ಅವರು ಎಲ್ಲರೂ ಮಾತು ಹೇಳ್ತಾರೆ, ಮನುಷ್ಯನೇ ಪಾಪ ಅಮಾಯಕ, ಏನು ಗೊತ್ತಿಲ್ಲ ರೀ. ಖಂಡಿತವಾಗಿ ಹೇಳ್ತೇವೆ, ಎಲೆಕ್ಷನ್ ಬಗ್ಗೆ ತಂತ್ರಗಳಾಗಲಿ ಕುತಂತ್ರಗಳಾಗಲಿ ಗೊತ್ತಿಲ್ಲ. ಈಗಿನ ರಾಜಕೀಯ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಅಕಸ್ಮಾತ್ ಮಲ್ಲೇಶ್ ಬಾಬು ಅವರಿಗೆ ಏನಾದರೂ ಆ ತಂತ್ರನೋ ಕುತಂತ್ರ ನನಗೆ ಗೊತ್ತಿದ್ರೆ, ಮೊನ್ನೆ ಕಳೆದ ಬಂಗಾರಪೇಟೆ ಚುನಾವಣೆಯಲ್ಲಿ 4,500 ಮತಗಳಿಂದ ಅವರು ಸೋಲುವಂಥ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ಈ ಡಸಂಟ್ ಆಫ್ ದ ಪಾಲಿಟಿಕ್ಸ್ ಅಂತ ಅನ್ಸುತ್ತೆ. ಅಷ್ಟು ಒಳ್ಳೆ ಮನುಷ್ಯ, ಒಳ್ಳೆ ವ್ಯಕ್ತಿತ್ವ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ, ಐ ಡೋಂಟ್ ನೋ ವೆದರ್ ಯು ಪೀಪಲ್ ಆರ್ ಅಕ್ಸೆಪ್ಟ್ ಆರ್ ನಾಟ್, ಲೋಕಲ್ ಅಂತ ಒಂದು ಮಾತು ಬರ್ತಾ ಇದೆ. ಯಾಕೆ ನಾವು ಸ್ಥಳೀಯರನ್ನ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಕಷ್ಟಕ್ಕೋ ಸುಖಕ್ಕೋ ಏನಾದರೂ ಒಂದು ಇದಕ್ಕೆ ನಮಗೆ ಸಿಗ್ತಾರೆ ಅಂತ ಹೇಳ್ಬಿಟ್ಟು. ನಮಗೆ ಒಬ್ಬ ನಾಯಕ ಬೇಕಾಗಿರೋದೇ ಇಟ್ ಈಸ್ ಫಾರ್ ಅವರ್ ಪ್ರಾಬ್ಲಮ್ಸ್. ನಮ್ಮ ಸುಖಕ್ಕೆ ಬಂದಿಲ್ಲ ಅಂದರೆ ಪರವಾಗಿಲ್ಲ, ನೀವು ನಮ್ಮ ಕಷ್ಟಕ್ಕೆ ನಿಮ್ಮ ಸ್ಪಂದನೆ ಬೇಕಾಗುತ್ತೆ. ನಾವು ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೇವೆ. ನಾವು KGF ಅಲ್ಲಿ ನಾವು ಅನುಭವಿಸಿದ್ದೇವೆ. ಸುಮಾರು 5 ಜನ ಮಕ್ಕಳು ಸತ್ತಾಗ, 6 ಜನ ಮಕ್ಕಳು ಸತ್ತಾಗ, ಇಲ್ಲಿನ ಶಾಸಕರಿಲ್ಲ, MP ಗಳಿಲ್ಲ ಅಂತ ಹೇಳ್ಬಿಟ್ಟು ನಾವು ಅನುಭವಿಸ್ಕೊಂಡು ಬಂದಿದ್ದೇವೆ. ಅದಕ್ಕೆ ಹೇಳ್ತೇವೆ, ಯಾವುದೋ ಒಂದು ಭಗವಂತನ ಕೃಪೆ ಈ ಸಾರಿ ಮಲ್ಲೇಶ್ ಬಾಬು ಅವರ ಮೇಲೆ ಇದೆ. ನೀವೆಲ್ಲರೂ ಕೂಡ ಆಶೀರ್ವಾದ ಮಾಡಿದ್ರೆ ಮಲ್ಲೇಶ್ ಬಾಬು ಅವರು ಈ ಏನು ನೆಕ್ಸ್ಟ್ ಮೋದಿ ಗೌರ್ಮೆಂಟ್ ಫಾರ್ಮ್ ಆಗ್ತಾ ಇದೆ, 100% ಅಲ್ಲ, ಇದು 100ಗೆ 1000%. ದ ನೆಕ್ಸ್ಟ್ ಗೌರ್ಮೆಂಟ್ ಈಸ್ ಮೋದಿಸ್ ಗೌರ್ಮೆಂಟ್ ವಿತ್ ಫುಲ್ ಅಪ್ ಮೆಜಾರಿಟಿ, 2/3 ಮೆಜಾರಿಟಿಯಲ್ಲಿ ಬರ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ, ಖಂಡಿತವಾಗಿ ಕೂಡ ನಾವೆಲ್ಲರೂ ಕೂಡ ಲೆಟ್ ಅಸ್ ಬಿ ಪಾಸಿಟಿವ್ ಟುವರ್ಡ್ಸ್ ದ ಪ್ರೆಸೆಂಟ್ ಗೌರ್ಮೆಂಟ್ ಆ್ಯಂಡ್ ಲೆಟ್ ಅಸ್ ಸಪೋರ್ಟ್ ನಮ್ಮ ಮಲ್ಲೇಶ್ ಬಾಬು ಅವರು ಏನಿದ್ದಾರೆ ಅವರಿಗೆ ಭಗವಂತನ ಕೃಪೆ ಸಿಗಲಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ, ಈಗ ಮಾಜಿ
ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಗಂಗಮ್ಮ ಮುನಿಸ್ವಾಮಿರವರು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನಮ್ಮ JDS ಪಕ್ಷದ ಮುಖಂಡರು, ಮುಂಭಾಗ ಕೂರ್ತಿರ್ತಕ್ಕಂಥ ಎಲ್ಲ ಮೋಹನ್ ಕೃಷ್ಣ ಬೆಂಬಲಿಗರು, ನಿಮ್ಮೆಲ್ಲರಿಗೂ ನನ್ನ ಶುಭೋದಯವನ್ನು ತಿಳಿಸುತ್ತಾ, ಇದು ಒಂದು ಒಳ್ಳೆಯ ಒಂದು ಸಂದರ್ಭ. ಇವತ್ತಿನ ದಿವಸ ಏನು ನಮ್ಮ ಸಮಾಜ ಸೇವಕರು ಹಾಗೂ ಭಾರತೀಯ ಜನತಾ ಪಕ್ಷದ ಒಂದು ಮುಖ್ಯ ಪ್ರಮುಖರಾಗಿರ್ತಕ್ಕಂಥ ಮೋಹನ್ ಕೃಷ್ಣರವರು ತಗೊಂಡಿರ್ತಕ್ಕಂಥ ನಿರ್ಣಯ ಯಂಗ್ ಆ್ಯಂಡ್ ಎನರ್ಜೆಟಿಕ್ ನಮ್ಮ ಜಿಲ್ಲೆಯ MP ಅಭ್ಯರ್ಥಿಯಾದಂಥ ಮಲ್ಲೇಶ್ ಬಾಬು ಅವರಿಗೆ ತಮ್ಮ ಬೆಂಬಲವನ್ನು ಸೂಚಿಸ್ತಾರೆ ಅಂತ ಹೇಳಿದರೆ ನಿಜಕ್ಕೂ ಇದು ಒಂದು ಸಂಭ್ರಮ. ಈ ಸಂಭ್ರಮದಿಂದ ನಾನು ತಿಳಿಸ್ಲಿಕ್ಕೆ ಬಯಸೋದು ಏನಂತ ಹೇಳಿದರೆ, ಖಂಡಿತವಾಗಿ ನಮ್ಮ JDS ಪಕ್ಷ ಮೈತ್ರಿಯ ಕೂಟದ ಅಭ್ಯರ್ಥಿಯಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರು ಹೆಚ್ಚಿನ ಮತಗಳಿಂದ ಈ ಬಾರಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ MP ಸ್ಥಾನದಲ್ಲಿ ಗೆಲ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನಮ್ಮೆಲ್ಲರಿಗೂ ಬಂದಿದೆ. ಇಂಥ ಒಂದು ಸಂದರ್ಭವನ್ನು ನಮ್ಮ ಮಲ್ಲೇಶ್ ಬಾಬು ಅಂತ ಒಂದು ಅಭ್ಯರ್ಥಿ, ಈಸ್ ಅ ಲೋಕಲ್ ಅಭ್ಯರ್ಥಿ, ಔಟ್ಸೈಡರ್ಸ್ ಏನಿಲ್ಲ. ಇವತ್ತು ಈ ನಿಮಿಷ ಬಂದು ಕರೆದ್ರೆ ಅರ್ಧ ಗಂಟೆಯಲ್ಲಿ ನಮ್ಮ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ಒಂದು ಅಭ್ಯರ್ಥಿ ಬಂದು ನಮ್ಮ ಕ್ಷೇತ್ರಕ್ಕೆ ದೊರಕಿದ್ದಾರೆ. ಅವರೇನು ಹೊಸಬರಲ್ಲ ಸಮಾಜ ಸೇವೆಯಲ್ಲಿ. ಸುಮಾರು 15 ವರ್ಷದಿಂದ ಬಂಗಾರಪೇಟೆ ಕ್ಷೇತ್ರದಲ್ಲಿ ತಮ್ಮ ಸಮಾಜ ಸೇವೆಯನ್ನು ತೊಡಗಿಸಿ ಪಕ್ಷದಲ್ಲಿ ನಿಷ್ಠಾವಂತ ಒಬ್ಬ ಮುಖಂಡರಾಗಿ, ಕಾರ್ಯಕರ್ತರಾಗಿ ತಮ್ಮ ತಾಯಿಯ ಅವರ ದಾರಿನಲ್ಲಿ ಬಂದಿದ್ದಾರೆ. ಒಳ್ಳೆಯ ಒಂದು ವ್ಯಕ್ತಿ ಬಂದು ನಮ್ಮ ಕೋಲಾರ ಜಿಲ್ಲೆಗೆ MP ಆಗಿ ಸಿಕ್ಕಿರೋದು ನಮಗೆಲ್ಲ ಬಂದು ಒಂದು ಹೆಮ್ಮೆಯ ಒಂದು ವಿಷಯ. ನಮಗೆ ಮಾತ್ರಲ್ಲ, ಇಡೀ ನಮ್ಮ ಜಿಲ್ಲೆಯ ಜನತೆಗೆ ಒಂದು ಒಳ್ಳೆಯ ಒಂದು ಅಭ್ಯರ್ಥಿ ಒಂದು ಸಿಕ್ಕಿದ್ದಾರೆ. ಇಂಥ ಒಂದು ಸುಸಂದರ್ಭದಲ್ಲಿ ನಮಗೆ ಇವಾಗ ನಮ್ಮ ಮುಂದೆ ಇರ್ತಕ್ಕಂಥದ್ದು ನಾವು ಗೆಲ್ಲಬೇಕು. ಗೆಲ್ಲೋದ್ರಿಂದ ಈ ಕ್ಷೇತ್ರ ಅಭಿವೃದ್ಧಿ ಆಗತ್ತೆ. ನಮ್ಮ ಕ್ಷೇತ್ರ ಬಂದು ನಮ್ಮ KGF ಕ್ಷೇತ್ರ ಪರ್ಟಿಕ್ಯುಲರ್ಲಿ ಹೇಳಬೇಕಾದ್ರೆ ಸುಮಾರು ಒಂದು 60% ಬಂದು ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟ ಒಂದು ಕ್ಷೇತ್ರವಾಗುತ್ತೆ. BML ಮತ್ತು BGML ಸೇರಿದಂಥ ಈ ಕ್ಷೇತ್ರದಲ್ಲಿ ನಮಗೆ ಕೇಂದ್ರ ಸರ್ಕಾರದಿಂದ ಹಲವಾರು ಕೊಡುಗೆಗಳು ಬರಬೇಕಾಗುತ್ತೆ. ಕೇಂದ್ರದಿಂದ ಬಂದು ನಮ್ಮ BGML ಕಾರ್ಮಿಕರು ಏನು ನಿವೃತ್ತಿಯಾಗಿ 23 ವರ್ಷದಿಂದ ನಡೆದಿದ್ದಾರೋ ಅವರ ಸಮಸ್ಯೆಯನ್ನು ಬಂದು ಬಗೆಹರಿಸತಕ್ಕಂಥ ಒಂದು ಒಳ್ಳೆಯ ಒಂದು ವ್ಯಕ್ತಿ, ಒಂದು ವಿದ್ಯಾವಂತರು ನಮ್ಮ ಪಾರ್ಟಿಯ ಕ್ಯಾಂಡಿಡೇಟ್ ಆಗಿ ಬಂದು ಇವಾಗ ಬಂದಿದ್ದಾರೆ. ಸೊ ಇಂಥ ಒಂದು ಸಂದರ್ಭವನ್ನು ಬಂದು ನಮ್ಮ KGF ಮಾತ್ರ ಅಲ್ಲ, ಈ ನಮ್ಮ ಜಿಲ್ಲೆಯ ಬಂದು ನಮ್ಮ ಈ ಅವಕಾಶವನ್ನು ಉಪಯೋಗಿಸಿಕೊಂಡು ಹೆಚ್ಚಿನ ಮತಗಳನ್ನು ಬಂದು ನಮ್ಮ JDS ಕ್ಯಾಂಡಿಡೇಟ್ಗೆ ಕೊಟ್ಟು ಅವರನ್ನು ಜಯಶೀಲರನ್ನಾಗಿ ಮಾಡಬೇಕು. ನಮ್ಮ ಗಂಗಮ್ಮ ಮುನಿಸ್ವಾಮಿ ಅವರು ಕೂಡ ಇಲ್ಲಿ ಬಂದಿದ್ದಾರೆ. ನಮಗೆ ಒಂದು ಒಳ್ಳೆಯ ಒಂದು ಸಂದೇಶ ಇದೆ. ಈ ಸಂದೇಶದಲ್ಲಿ ನಾವು ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬರ್ತಕ್ಕಂಥ ಚುನಾವಣೆ ಭಾಳ ಒಂದು ಅತ್ಯಂತವಾದ ಒಂದು ಚುನಾವಣೆ. ಏನು ಇವತ್ತು ಕಾಂಗ್ರೆಸ್ನಲ್ಲಿ ಒಬ್ಬ ಅಭ್ಯರ್ಥಿಯಾಗಿ ಬಂದು ಗೌತಮ್ ಅನ್ನೋರನ್ನ ಬಂದು ಬೆಂಗಳೂರಿಂದ ತಗೊಂಡು ಬಂದುಬಿಟ್ಟು ಇಲ್ಲಿ ಎಕ್ಸ್ಪೋರ್ಟ್ ಮಾಡಿದಾರೋ ಇದನ್ನು ಬಂದು ಖಂಡಿಸ್ತಕ್ಕಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಇದೇ ರೀತಿ ಹೋಗ್ತಾ ಇದ್ದರೆ ಪದೇ ಪದೇ ನಮ್ಮ ಜಿಲ್ಲೆ ಬಿಟ್ಟು ಬೇರೆ ಜಿಲ್ಲೆಯಲ್ಲಿ ಇರೋತಕ್ಕಂಥವ್ರಿಗೆ ಬಂದು ಅವಕಾಶಗಳು ಸಿಗ್ತಾ ಬರ್ತಾ ಇದೆ. ಇದೊಂದು ಈ ಅವಕಾಶವನ್ನು ಯೂಸ್ ಮಾಡಿಕೊಂಡು ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ಬಂದು ಅತ್ಯಂತ ಹೆಚ್ಚಿನ ಮತಗಳಿಂದ ಬಂದು ಜಯಶೀಲರನ್ನಾಗಿ ಮಾಡಬೇಕಂತ ಒಂದು ವಿನಂತಿಯನ್ನು ಮಾಡಿಕೊಂಡು ನಮ್ಮ ಮೋಹನ್ ಕೃಷ್ಣರವರು ಇವತ್ತಿನ ದಿವಸ ತಗೊಂಡಿರ್ತಕ್ಕಂಥ ನಿರ್ಣಯನ ನಾನು ಸ್ವಾಗತ ಮಾಡ್ತಾ மலேஷ் பாபு யாரு? பக்கத்தில் சேர்ந்த பங்கார்பேட்டை சார்ந்த ஒரு சகோதரர். ஆனால் மலேஷ் பாபு இப்பொழுது கோலார் டிஸ்ட்ரிக்டை சார்ந்தவர். அவர் வருகை தந்தால் இந்த ஊர் உருப்படும், இந்த டிஸ்ட்ரிக்ட் இம்ப்ரூவ் ஆகும். பிஜேபியில் நானும் ராஜேந்திர அவர்களும் எத்தனையோ உழைப்புகளை தேவகன் அவர்களும் குமாரசாமி அவர்களும் இருக்கிற பொழுது எத்தனையோ சலுகைகளை செய்தோம். எங்களோடு உழைத்தால் மிச்சம் கொள்ளாமல் இருந்திருக்கிறார்கள். எத்தனையோ சலுகை, பஸ்களை விடுவதும் அவர்களுக்கு கழிவறையை ஏற்படுத்திக் கொடுப்பதும், மலத்தை கையில் மாறுவதை நிற்பதும், கால்வாய்களை கட்டுவதும், தூரத்து பார்வையிலே இருக்கின்ற சகோதரர்களுக்கு வேலை வாய்ப்பு தர வேண்டும் சொல்லி எத்தனையோ செய்தோம். ஆனால் கலைக்கப்பட்டார்கள் ஆட்சியை. அங்கு செய்ய முடியாமல் போய்விட்டோம். குமாரசாமி ஆட்சி ஒரு வலுவான ஆட்சி. அதிகாரத்திலே அமருகிற பொழுது சட்ட ரீதியாக நல்லாட்சியை புரிந்தார். மீண்டும் ஒருவரை நிற்க வைத்திருக்கிறார். இப்பொழுது
மல்லேஷ் பாபு அவருக்கு கழித்தே தீர வேண்டும். கழிப்பா ஏன் சொன்னா, நேற்று தயாரின் தலைவர் இடத்தில் பேசுகிற பொழுது வந்தவர்களாம் சொன்னார்கள், இந்த தகவலை எப்படா இம்ப்ரூவ் பண்ணிடணும், மல்லேஷ் பாபு தொழிற்சாலை எப்படா இம்ப்ரூவ் பண்ணணும், தொழிலாளிகளுக்கு நிலுவைச் செலவை நாங்கள் வாங்கி தருகிறோம், நாங்கள் இப்படி பண்ணுறோம், நாங்கள் கண்ணீரை துடைப்பதற்காக மல்லேஷ் பாபு வருகிறார், ஒரு வாய்ப்பை தாருங்கள் என்று சொன்னார்கள். அதற்கு சொன்னார், ஒட்டுமொத்தமாக எல்லாம் ஒன்றாக சேர்ந்திருக்கிறோம். தகவலில் மல்லேஷ் பாபு பெருவாரியான ஓட்டு வித்தியாசத்தில் வாங்கி தருவதற்கான வாய்ப்பை ஏற்படுத்தி கொண்டிருக்கிறோம். பிஜேபி இயக்கமும் ஜனதாதள் இயக்கம் இணைந்து ஒட்டுமொத்தமான ஓட்டுகளை மல்லேஷ் பாபு வெற்றியை வாங்கி தருவார். கண்டிப்பாக செய்வோம். வீடு வீடாக சென்று, வீதி வீதியாக சென்று, பூத்து வாயிலாக சென்று ஓட்டை சேகரிக்கின்ற வாய்ப்பை உருவாக்கி கொண்டிருக்கிறோம். அப்பேற்பட்ட நிலைமையிலே இன்றைய தினத்திலே எந்த அரசாங்கமும் செய்யாது. அது காங்கிரஸாக இருக்கட்டும், எந்த அரசாங்கமாக இருக்கட்டும், ஜனதாதள இயக்கம் செய்ததை போல் யாரும் செய்யவில்லை என்று நாங்கள் ஆணித்தரமாக அழைத்து சொல்ல முடியும். ஜனதாதள இயக்கத்தின் பேரால், ஜனதாதள் தொழிற்சங்கத்தின் பேரால் எத்தனையோ காலங்களில் 7000 தொழிலாளிக்கு வாங்கி தந்திருக்கிறோம். ஆகையே இப்படிப்பட்ட ஒரு நிலைமை இப்போது வருகிற பொழுது எல்லா காலிலையும் ஊய்ந்து ஓட்டை வாங்கி தருவோம், வெற்றி பெறுவோம். மல்லேஷ் பாபு உறுதியாக சொல்லுகிறோம், இந்த தடவை மல்லேஷ் பாபு ஒரு அதிகாரப்பூர்வ வேட்பாளராக தேர்ந்தெடுப்பார். ಪಾರ್ಲಿಮೆಂಟಲ್ಲಿ ಅವರ ಕುರಲ್ ಒಲಿಕಪடும் ಎಂದು சொல்லி ವಾಯ್ಪು ತಾವೆಲ್ಲ ಗಮನಿಸಿದ್ರೆ ಯಾವ ರೀತಿ ಕೆಲಸ ಮಾಡ್ತಾರೆ ಏನು ಅಂತ ಅವ್ರಿಗೂ ಕೂಡ ಅನ್ಯಾಯ ಆಗಿರೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೂ ಸಹ ಅವ್ರು ಇವತ್ತು ದಿವಸ ಮನಸ್ಫೂರ್ತಿಯಾಗಿ ನಾವು ಕೆಲಸ ಮಾಡಬೇಕು, ಮಲ್ಲೇಶ್ ಬಾಬು ಅವ್ರ ತಾಯಿಯವರು ಬಂದು ಬೆಂಬಲವನ್ನು ಕೋರಿದ್ದಾರೆ, ಆ ಉದ್ದೇಶಕ್ಕೋಸ್ಕರ ನಾವು ಕೆಲಸ ಮಾಡಬೇಕು ಅಂತ ಅವರೆಲ್ಲ ತೀರ್ಮಾನ ಮಾಡಿದ್ದಾರೆ. ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಬೇಕು, ಅವ್ರು ನಂಬ್ಕೊಂಡಂಥ ಕಾರ್ಯಕರ್ತರು ಮುಖಂಡರು ಕೂಡ ಅವರು ಶಕ್ತಿ ತುಂಬುವಂಥ ಕೆಲಸ ಮಾಡಬೇಕು. ಆ ಉದ್ದೇಶಕ್ಕೋಸ್ಕರ ನನಗೋಸ್ಕರ ಅಲ್ಲದ್ರೂ ಇದ್ರೂ ನಮ್ಮ ಮುಖಂಡರು ಕಾರ್ಯಕರ್ತರಿಗೋಸ್ಕರ ಅದು ನಮ್ಮ ಚುನಾವಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ನಮ್ಮ ಹತ್ರ ಹಂಚ್ಕೊಂಡ್ರು. ಒಳ್ಳೆ ನಿರ್ಧಾರ ತೊಗೊಂಡಿದ್ರೆ ನೀವು ಮಾಡಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಸಹ ಸಲಹೆ ಕೊಟ್ಟು ಇವತ್ತು ಅವರು ಘೋಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅವರೇ ನನ್ನ ಮುಖಂಡರು ಅರ್ಥ ಆಯ್ತಾ? ಅವರೆಲ್ಲ ದೊಡ್ಡ ದೊಡ್ಡ ಮುಖಂಡರು, ನಾನು ಅವ್ರ ಹತ್ರ ಹೋಗ್ತೀನಿ. ದೊಡ್ಡ ಮುಖಂಡರಲ್ಲಿ ಎಲ್ಲೂ ಕರೆದಿಲ್ಲ, ಬರೀ ಮುಖಂಡರೆಲ್ಲ ನನ್ನ ಜೊತೆಲೇ ಇದೆ. ಓಕೆ. ವಿಜಯ್ ಕುಮಾರ್ ಬಂದಿದ್ದಾರೆ, ಗೋರ್ಪುಣಿತ ಅವರಿದ್ದಾರೆ. ಈ ದಿನ ನಮ್ಮ JDS BJPಯ ಅಲಿಯನ್ಸ್ ಆಗಿರ್ತಕ್ಕಂಥ NDA ಪಕ್ಷದ ಮಲ್ಲೇಶ್ ಬಾಬುಗೆ ನಾವೆಲ್ಲ ಅದಕ್ಕೆ ಸಹಕಾರ ಕೊಡ್ತೀವಿ. ನಿಮ್ಮ ಸಹಕಾರ ಕೊಡ್ತೀವಿ ಅಂತ ನಮಗೆ ಒಂದು ವಾರ್ತೆ ಇದರ ಮುಖಾಂತರ ಫೋನ್ ಮುಖಾಂತರ ದಯವಿಟ್ಟು ನೀವೇನು ತಪ್ಪಾಗಬೇಡಿ. ದಿನ ಆಗಿದ್ದಾಯಿತು. ಈ ದಿನ ನಾವೆಲ್ಲ ಒಟ್ಟಿಗೆ ಪಕ್ಷದವರ ಎಲ್ಲ ಕಾರ್ಯಕರ್ತರು ಎಲ್ಲ ನಮ್ಮ NDA ಪಕ್ಷದ ಮಲ್ಲೇಶ್ ಬಾಬುಗೆ ಬೆಂಬಲ ಸೂಚಿಸ್ತೀವಿ ಅಂತ ಹೇಳೋದಕ್ಕೆ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ನಿಮ್ಮೆಲ್ಲರ ಜೊತೆಗೂ ನಾವೆಲ್ಲ ಇರ್ತೀವಿ. ಏನು ಹೆಚ್ಚು ಕಡಿಮೆ ಆದರೂ ಸಹ ನಿಮ್ಮೆಲ್ಲರ ಜೊತೆಗೆ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲ ದಯವಿಟ್ಟು ಮಲ್ಲೇಶ್ ಬಾಬುನ NDA ಅಭ್ಯರ್ಥಿ ಆದ ನನ್ನ ಮಗನಿಗೆ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳಿ JDS ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ನಂಬರ್ 2 ಮತ್ತು ತೆನೆ ಹೊತ್ತ ರೈತ ಮಗನೇ ಆ ಸಿಂಬಲ್ಗೆ ತಾವೆಲ್ಲ ದಯವಿಟ್ಟು ಓಟ್ ಹಾಕಬೇಕು, ಗೆಲ್ಲಿಸಬೇಕು. ಹೋಗಿ ಪಕ್ಷದವರವರ ಅನ್ಯಾಯಗಳು ಮತ್ತು ಗಂಡುಮಕ್ಕಳ ಜೊತೆ ಸದಾ ಇರ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ